ಇವತ್ತು ನಾವು ಹೋಗ್ತಾ ಇದ್ದೀವಿ ಒಂದು ಲಾಂಗ್ ಡ್ರೈವ್ಗೆ. ಸೊ ನೋಡ್ಕೊಂಡು ಬರೋಣ. ಇವತ್ತು ನನಗೆ ನನ್ನ ಹಸ್ಬೆಂಡ್ ಒಂದು ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ ಆ್ಯಪಲ್ದು ಏರ್ಫೋನ್ ತಂದಿದ್ದಾರೆ, ಅಂದರೆ ವೈರ್ಲೆಸ್ ಏರ್ಫೋನ್ ತಂದಿದ್ದಾರೆ. ಸೊ ನಾನು ತುಂಬ ಖುಷಿಯಾಗಿದೆ. ಸೊ ನಿಮ್ಮ ಹತ್ರ ಇದು ಶೇರ್ ಮಾಡ್ಕೋಬೇಕು ಈ ಮೂಮೆಂಟ್ ಅಂತ ಈ ಥರ ತೋರಿಸ್ತಾ ಇದೆ. ಸೊ ಏನು ಸ್ಪೆಷಲಪ್ಪ ಅಂದರೆ ನನ್ನ ಬಳಿ ಏರ್ಫೋನ್ ಇರಲಿಲ್ಲ. ಸೊ ಅದಕ್ಕಾಗಿ ಈ ಥರ ನನ್ನ ಆ್ಯಪಲ್ ಕಂಪ್ನಿ ತರ್ತಾರೆ ಅಂತ ನಾನು ಎಕ್ಸೆಪ್ಟೇಷನ್ ಮಾಡ್ಕೊಂಡಿರಲಿಲ್ಲ. ಬಟ್ ಇವತ್ತು ಅದೇ ಏರ್ಫೋನ್ ನನಗೆ ಸಿಕ್ಕಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಇವತ್ತಿನ ದಿನ ನಾವು ರಾಯಚೂರು ಟು ಸಗರ್ ಅಂದರೆ ಶಾಪುರ್ ಬಳಿ ಬರುತ್ತಲ್ಲ, ಆ ಸಗರ್ ನಮ್ಮೂರು. ಅಲ್ಲಿ ನಾವು ಲಾಂಗ್ ಡ್ರೈವಾಗೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ನಮ್ಮ ಮನೆ ದೇವರಿಗೆ ಹೋಗ್ಬೇಕು ಅಂದ್ಕೊಂಡಿವಿ. ಸೊ ಅದು ನೆಕ್ಸ್ಟ್ ಡೇ ಹೋಗ್ಬೇಕು ಅಂದ್ಕೊಂಡಿವಿ. ಅದಕ್ಕೆ ಬೈಕ್ದಿಂದೇ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ವಾತಾವರಣ, ಬೈಕಲ್ಲಿ ಲಾಂಗ್ ಡ್ರೈವ್ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ಇವಾಗ ಸ್ಯಾಟರ್ಡೇ ಇದೆ ಅಂತ ಅವರು ನಾಷ್ಟ ಮಾಡಲಿಲ್ಲ. ಸೊ ಸ್ವಲ್ಪ ನಾವು ಲೈಟಾಗಿ ಒಂದು ಸ್ನ್ಯಾಕ್ಸ್ ತಿಂದಿವಿ. ಯಾಕಂದರೆ ನಮ್ಮದು ಊಟ ಆಗಿತ್ತು. ದೇವದುರ್ಗದಲ್ಲಿ ಸ್ವಲ್ಪ ಬ್ರೇಕ್ ಆಗಬೇಕು ಅಂತ ಇಲ್ಲಿ ಹೋಟೆಲಲ್ಲಿ ಭೂಮಿ ಫಿಂಗರ್ಸ್ ಚಿಪ್ಸ್ ಅಂದಿದ್ರು. ಅದಕ್ಕಾಗಿ ಫಿಂಗರ್ ಚಿಪ್ ನನಗೆ ಮಂಚೂರಿಯನ್ ಬೇಕಾಗಿದ್ದು. ಸೊ ನಾನು ಮಂಚೂರಿಯನ್ ತಿಂದೆ. ಸೊ ಇವಾಗ ಇಲ್ಲಿ ಸ್ಕೂಲಲ್ಲಿ ಬಂದಿದ್ದೀವಿ. ಇಲ್ಲಿ BO ಆಫೀಸ್ ಇದೆ ದೇವದುರ್ಗದಲ್ಲಿ. ಸೊ ಹಸ್ಬೆಂಡ್ಗೆ ಏನೋ ಕೆಲಸ ಇತ್ತು, ಅದಕ್ಕಾಗಿ ನಾವು ಇಲ್ಲಿ ಮರದ ಪಕ್ಕ ಕುಂತಿದ್ದೀವಿ. ತುಂಬ ಅಂದರೆ ತುಂಬ ಬಿಗ್ ಮರ ಆಯಿತು, ತುಂಬ ಚೆನ್ನಾಗಿ ಕೂಡ ಇತ್ತು. ಭೂಮಿ ತುಂಬ ಎಕ್ಸೈಟ್ಮೆಂಟ್ ಇದ್ದು. ಇಲ್ಲಿ ಸ್ಕೂಲ್ ಇತ್ತು, ಅವಳು ಈ ಥರ ನೋಡ್ತಾ ಇದ್ದು. ಪೇಂಟಿಂಗ್ ತುಂಬ ಚೆನ್ನಾಗಾಗಿತ್ತು, ಯಾಕಂದರೆ ಟ್ರೈನ್ ಗಾಡಿ ನೋಡ್ದಂಗೆ ಆಗಿತ್ತು. ಸೊ ಅಲ್ಲೇ ಸ್ವಲ್ಪ ಹೊತ್ತು ಕುಂತು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಈ ಥರ ಭೂಮಿ ಚೆನ್ನಾಗಿ ನೋಡ್ತಾ ಇರಲಿಲ್ಲ, ಯಾಕಂದರೆ ಅವಳು ವಿಡಿಯೋದಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇರೋದಿಲ್ಲ. ಸೊ ಇವಾಗ ಅವಳದೇ ನಾನು ಪರ್ಸ್ನಲ್ ಆಗಿ ಇಬ್ಬರು ನಿಂತಿದ್ರಲ್ಲ, ಅದಕ್ಕಾಗಿ ಕ್ಲಿಕ್ ಮಾಡಿದೆ. ಇವಾಗ ಮತ್ತೆ ನಾವು ಮುಂದೆ ಪ್ರಯಾಣ ಮಾಡಬೇಕು. ಸೊ ಈ ಥರ ನಾವು ಇವಾಗ ಮತ್ತೆ ಪ್ರಯಾಣ ಮಾಡ್ತಾ ಇದ್ದೀವಿ. ನಾವು ಪ್ರಯಾಣ ಮಾಡುವಾಗ 2 ಸಲ ಬ್ರೇಕ್ ತೊಗೋತೀವಿ. ಇವಾಗ 2 hours ಜರ್ನಿ ಇದೆ. ಸೊ ಒಂದು ಸಲ ದೇವದುರ್ಗ ತೊಗೋತೀವಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟೊಂದು ಚೆನ್ನಾಗಿ ಮರ ಇದೆ, ಎಷ್ಟೊಂದು ಬಿಗ್ ಮರ ಇದೆ. ಈ ಥರ ನಾನು ಕ್ಲಿಕ್ ಮಾಡಿದೆ. ಈಗ ದೇವದುರ್ಗ ಬ್ರೇಕ್ ತೊಗೊಂಡಿದ್ದೀವಿ. ಇವಾಗ ಹತ್ತಿಗೊಟ್ರೆ ತೊಗೋತೀವಿ. ಲಾಸ್ಟ್ ಏನಿದೆ ಇಲ್ಲಿ ಏನು ನೋಡಿ, ನಾನು ಒಂದು ಸ್ಮಾಲ್ ಶೂಟ್ ಮಾಡಿದ್ದೀನಿ ಹೋಗುವಾಗ. ಅದು ಏನಪ್ಪ ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಹೊರಗೋಡಿದ್ದಾವೆ. ಸೊ ನನಗೆ ತುಂಬ ಚೆನ್ನಾಗಿ ಅನ್ನಿಸುತ್ತೆ ಹೋಗುವಾಗ. ಇಲ್ಲಿ ಏನಿದೆ ಫ್ರೆಂಡ್ಸ್, ಅಲ್ಲಿ ಬೆಳೀತಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ಹೋಗ್ತಾ ಇದ್ದುವಾಗ ಇಲ್ಲಿ ನೋಡಿ ನೆಲ್ ಬಿತ್ತೋಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಎಷ್ಟೊಂದು ಚೆನ್ನಾಗಿ ವಾತಾವರಣ ಇದೆ, ನೀವು ಕೂಡ ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಅಂದರೆ ಹೋಗುವಾಗ ಇಷ್ಟೊಂದು ರಿಲ್ಯಾಕ್ಸ್ ಆಗುತ್ತೆ ಮನಸ್ಸಿಗೆ, ತುಂಬ ಅಂದರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ, ಚೆನ್ನಾಗಿ ಆಕ್ಸಿಜನ್ ಕೂಡ ಸಿಗುತ್ತೆ. ಸೊ ಈ ಥರ ವಾತಾವರಣ ತೆಗೆಯೋಕ್ಕೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಕೆಲವೊಂದು. ಅದಕ್ಕೆ ನಾನು ಲಾಂಗ್ ಡ್ರೈವ್ ಹೋಗೋಕ್ಕೆ ತುಂಬ ಇಷ್ಟಪಡ್ತೀನಿ. ಮೋಸ್ಟ್ ದೇವದುರ್ಗ ನಾವು ಅಂದರೆ ಇವಾಗ ಬ್ರಿಡ್ಜ್ ತನಕ ಬರ್ತಿದ್ದೀವಿ. ಅಲ್ಲಿ ಬ್ರಿಡ್ಜ್ ನೋಡಿದ್ರೆ ನೀವು ತುಂಬಾ ಶಾಕ್ ಆಗ್ತೀರಾ, ಯಾಕಂದರೆ ಇಷ್ಟೊಂದು ನೀರು ಮೇಲ್ಗಡೆ ಬಂದಿದ್ದಾವೆ. ನೋಡೋಕ್ಕೆ ತುಂಬ ಭಯ ಮತ್ತಂದರೆ ಬ್ಯೂಟಿಫುಲ್ ಕೂಡ ಕಾಣ್ತಾ ಇದೆ. ಮಳೆ ಚೆನ್ನಾಗಿ ಆಗಿದೆಯಲ್ಲ ಫ್ರೆಂಡ್ಸ್, ನೋಡಿ ಎಷ್ಟೊಂದು ಮೇಲೆ ಬಂದಿದ್ದಾವೆ. ಸೊ ಇವಾಗ ಈ ಮಳೆ ಜಾಸ್ತಿ ಆಯ್ತಂದರೆ ಇಲ್ಲಿ ಬೈಕ್ ಅಂದರೆ ಯಾರು ಟ್ರಾವೆಲ್ ಮಾಡೋಕ್ಕೆ ಅಲೋ ಕೊಡೋದಿಲ್ಲ. ಅಲ್ಲಿ ಸುತ್ತರ್ಕೊಂಡು ನಾವು ಹೋಗೋದು ಬರೋದು ಮಾಡಬೇಕಾಗುತ್ತೆ. ಸೊ ಅದು ತುಂಬ ಅಂದರೆ ತುಂಬ ಲಾಂಗ್ ಆಗುತ್ತೆ. ಇವಾಗ ನಾವು ನಾರ್ಮಲ್ ಹೋಗ್ಬೇಕಂದ್ರೆ 2 hours ಜರ್ನಿ, ಈಗ ಸುತ್ತಾಡ್ಕೊಂಡು ಹೋಗ್ಬೇಕಂದ್ರೆ 4 hours ಜರ್ನಿ ಆಗುತ್ತೆ. ಸೊ ನಾವು ಕೂಡ ಈ ಥರ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಇವಾಗ ಆಲ್ಮೋಸ್ಟ್ ದೇವದುರ್ಗದಿಂದ ಶೂಟ್ ಮಾಡಿದ್ಮೇಲೆ ನಾನು ಹತ್ತಿಗುಡ್ಕೆ ಶೂಟ್ ಮಾಡೋದು ಆಗಲಿಲ್ಲ ಫ್ರೆಂಡ್ಸ್. ಡೈರೆಕ್ಟಾಗಿ ನಾನು ಇವಾಗ ಸಗರ್ಗೆ ಮುಟ್ಟಿದ್ದೀನಿ. ಇಲ್ಲಿ ಸೊ ಸಗರದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಎಷ್ಟೊಂದು ಚಿಕ್ಕದೊಂದು ಮರ ಇದೆಯಲ್ಲ, ಅದು ಇಲ್ಲಿ ನೋಡಿ.